मरीयोसानीते एकदां ब्रह्मकदैपयजमान आदित्येयो ददाति ॐ गणाना अन्वा गणपतिर्भवामहे कविं उपवस्वस्तमं ज्येष्ठराजं ब्रह्मणास्पदान शृण्वन्वन्तिप्रजाननम् ॐ महागणपते नमः पूर्णविराजं दर्शयामि विराजनान्तरमध्ये अग्निं ಇಲ್ಲೇ ಕೊಡ್ಬೇಕಂತ ಹೇಳಪ್ಪ ನೋಡಿ ಕೆಂಪೇಗೌಡ ಮಹಾರಾಜ್ ಆಯ್ತದೆ ಅಂತ ಅಂದಾಜಲ್ಲಿ ಇವರೆಲ್ಲ ದುಡ್ಡು ಹಾಕೊಂಡು ಮಾಡಕ್ಕೆ ಒಂದು 5 ಲಕ್ಷ ಹಾಕತ್ತಾರೆ ಅಂತ ಬ್ಯಾಡ ಈಗ ಅವ್ರ ಕೈ ಇಡ್ತಾರೆ ದಿನಕ್ಷಣ ಇಲ್ಲಿ ನೋಡಿ ಆಯ್ತು ಬಲಕ್ಕೆ ಬಲಕ್ಕೆ ಸರ್, ಇವತ್ತು ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಿದಂಥ ಶಾಸಕರು ನಮ್ಮ ಏನು ಒಕ್ಕಲಿಗರ ಸಮುದಾಯದ ಒಂದು ಕಟ್ಟಡದ ಭೂಮಿ ಪೂಜೆ ನೆರವೇರಿಸ್ಕೊಟ್ಟಿದ್ದಾರೆ. ಕಚೇರಿ ಕಟ್ಟಡದ ಭೂಮಿ ಪೂಜೆ ನೆರವೇರಿಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪುರಸಭೆಯವರು ಒಗ್ಗೂಡಿ ಕೆಂಪೇಗೌಡ ಪುತ್ಥಳಿಕೆ ಮತ್ತು ಏನು ಹಳೆ ಸಂತೆ ಮಾಡ್ದಲ್ಲಿ ಏನು ನಮ್ಮ ಜಾಗ ಕೊಟ್ಟಿದ್ದಾರೆ, ಅದನ್ನು ನಾವು ಏನು ರೆಕಾರ್ಡ್ ಎಲ್ಲ ಮೂವ್ ಮಾಡಿದ್ದೀವಿ, ಅದನ್ನು ಪೂರ್ಣಗೊಳಿಸ್ಕೊಡ್ಬೇಕು ಅಂತ ಶಾಸಕರನ್ನ ಒತ್ತಾಯ ಮಾಡಿ ಆ ಜಾಗನ ಒಕ್ಕಲಿಗರ ಸಮುದಾಯ ಭವನಕ್ಕೆ ತೆಕ್ಕೆಗೆ ತಗೊಳ್ಳುವಂಥ ಕೆಲಸನ ನಾವೆಲ್ಲರೂ ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ನಿರ್ದೇಶಕರು ಸಮುದಾಯದವರು ಸೇರಿ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸಿ. ನಿಮ್ಮ ಹೆಸರು ಸರ್, ನಿಮ್ಮ ಹೆಸರು ರವಿಶಂಕರ್, ಅಧ್ಯಕ್ಷರು ಶ್ರೀರಂಗಪಟ್ಟಣ ಒಕ್ಕಲಿಗರ ಸಂಘ. ನೀವು ಹೇಳ್ಬೇಕು ಇಲ್ಲಿ ಇಬ್ಬರು ಯಾರು ಹೇಳಿ ಸರ್. ಆಮೇಲೆ ಇವತ್ತು ಭಾಳ ವರ್ಷಗಳ ಒಂದು ನಮ್ಮ ಒಕ್ಕಲ ಸಮುದಾಯದ ಒಂದು ಕೂಗಿತ್ತು. ನಾವು ಸಮುದಾಯ ಭವನ ಮಾಡಬೇಕು, ನಮ್ಮದೇ ಆದಂಥ ಒಂದು ಆಫೀಸರು ಮಾಡಬೇಕು ಅನ್ನುವಂಥದ್ದಕ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಮಾಡಿತ್ತು. ಭಾಳ ವರ್ಷಗಳ ನಂತರ ನಮ್ಮ ದಿನೇಶ್ ಅವರ ಶ್ರಮದಿಂದ ಇವತ್ತೆಲ್ಲ ಜಾಗ ಸೃಷ್ಟಿ ಮಾಡಿದ್ದೀವಿ. ಅದು ಆಫೀಸ್ ಅಂತ ಮಾಡ್ತೀವಿ. ಅದಾದಮೇಲೆ ಬೇರೆ ಕಡೆ ಜಾಗದಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತ ನಮ್ಮ ಇದಕ್ಕೆ ತೀರ್ಮಾನ ಮಾಡಿದ್ವಿ. ಆದಷ್ಟು ಬೇಗ ಇದನ್ನು ಒಕ್ಕಲಿಗರದು ಏನು ಒಂದು ಆಫೀಸ್ ಅಂತ ಮಾಡ್ತಾಯಿದ್ವಿ, ಆದಷ್ಟು ಬೇಗ ಅದನ್ನು ಪ್ರಾರಂಭ ಮಾಡ್ತೀವಿ. ಇನ್ನೊಂದು 3-4 ತಿಂಗಳೊಳಗಡೆ ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿ ಅದನ್ನು ಸಹ ವಿಜೃಂಭಣೆಯಿಂದ ಪ್ರಾರಂಭ ಮಾಡೋದ್ರ ಮುಖಾಂತರ ಒಕ್ಕಲಿಗರ ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡಬೇಕು ಅಂತ ಇವತ್ತು ಏನು ಅವರ 217ನೇ ಜನ್ಮ ದಿನೋತ್ಸವದಲ್ಲಿ ನಾವೆಲ್ಲ ಸೇರಿದ್ದು ಎಲ್ಲ ಜಾತ್ಯತೀತವಾಗಿ ಸೇರಿದಂಥ ಎಲ್ಲ ಜನಾಂಗದ ಮುಖಂಡರುಗಳು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನನ್ನ ಸಹಮತನೂ ಇದೆ. ಆದಷ್ಟು ಬೇಗ ಇದನ್ನು ಮಾಡ್ತೀನಿ ಅಂತ. ಸರ್, ಒಕ್ಕಲಿಗರ ಭವನ ನಿರ್ಮಾಣ ಯಾವಾಗ ಸರ್? ಒಕ್ಕಲಿಗರ ಭವನ ಜಾಗ ಸಿಕ್ಕಿದ ತಕ್ಷಣ ಮಾಡ್ತೀನಿ. ಜಾಗ ಸಿಕ್ಕಿದೆ ಅಂತ ಮುಂದೆ ಆಗುತ್ತೆ ಸರ್.
ಮುಂದೆ ಆಗುತ್ತೆ ಸರ್. ಈಗ ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದಿದ್ದೀವಿ, ಅವರು ಸಕಾರಾತ್ಮಕವಾಗಿ ಒಪ್ಕೊಂಡಿದ್ದಾರೆ, ಪಾಸಿಟಿವ್ ಆಗಿದ್ದು. ಅದೇ ಸಂತೆ ಮೇಳದ ಜಾಗದಲ್ಲಿ 15 ಗುಂಟೆ ಜಾಗದಲ್ಲಿ ನಮಗೆ ಸಮುದಾಯ ಭವನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದು DC ಆಫೀಸ್ ತನಕನೂ ಅದು DC ಆಫೀಸ್ ಹಂತದಲ್ಲಿದೆ, ಅದು ಡಾಕ್ಯುಮೆಂಟ್ಸ್ ಇಷ್ಟರಲ್ಲೇ ಅದು ಕ್ಲಿಯರ್ ಆಗುತ್ತೆ. ನಿಮ್ಮ ಹೆಸರು? ದಿನೇಶ್, ಮಾಜಿ ಒಕ್ಕಲಿಗರ ಸಂಘದ ಅಧ್ಯಕ್ಷ.